ನಾನು ಒಂದು ಕ್ಷೇತ್ರ ನೋಡ್ಕೊಂಡು ಎಮ್ ಎಲ್ ಎ ಆಗ್ಬೇಕ್ರಿ ಅಂತ ಅನ್ಸೈತಿ. ಇಲ್ಲ ಅವಾಗಂತ ಅನ್ಸಿಲ್ಲ. ಅಲ್ಲ ಈಗ 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 ಅವಕಾಶ ಮತ್ತೆ ಇನ್ನು ರಾಜಕೀಯ ಮಾಡೋಣ. ನಮ್ಗೆ ಈಗ 56. ಏನ್ರಿ ಮಾತಾಡ್ತೀರಿ, ಇನ್ನು 56 ಅದಾನಿ, ಇನ್ನು ಮತ್ತೆ ಇಲ್ಲದೆ ಇರ್ತದನ ಅಂತ 100% ರಾಜಕೀಯ ಮಾಡೋರೆ ನಾವು. ನಮ್ಮ ಅಪ್ಪದಿಂದ ಹಿಡಿದು ನಾವೆಲ್ಲ ರಾಜಕೀಯ ರಕ್ತದಲ್ಲಿ ಬಂದವರು. ನಮ್ಮ ತಂದೆ 5 ಬಾರಿ ಕಾರ್ಪೊರೇಟರು, ಒಂದ್ಸಾರಿ ಮೇಯರ್ ಆಗಿದ್ರು. ಆಮೇಲೆ 67ರಲ್ಲಿ ನಮ್ಮ ಸದಾ ಶೆಟ್ಟರ್ MLA ಇದ್ರು, ತೀರ್ಕೊಂಡ್ರು ಅಂಕಲ್. ಅದಾದಿಂದ ಉಪಚುನಾವಣೆ 250 ಓಟ್ಲೆ ಸೋತ್ರು 68ನೇ ಇಸ್ವಿ ಒಳಗೆ ಜನಸಂಘದಿಂದ. 3 ಸಾರಿ ನಮ್ಮ ತಂದೆಯವರು MLA ಎಲೆಕ್ಷನ್ ಸೋತಿದ್ದಾರೆ. ಅವಾಗ ಎಷ್ಟು ಕಷ್ಟ ಇತ್ತು ಆರ್ಸ್ ಬರೋದು. ಅವಾಗೆಲ್ಲ ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ CM ಇದ್ರು 68ರಲ್ಲಿ. RG ವಾಲಿಯವರು ಆರ್ಸ್ ಬಂದ್ರು ಉಪಚುನಾವಣೆ, ನಮ್ಮ ತಂದೆಯವರು ಸೋತ್ರು. ಎಲ್ಲ ಕಾರ್ಯಕರ್ತರು ಮಾಡ್ತಿದ್ರು ಅವಾಗೆಲ್ಲ. ಚುಮ್ಮರಿ ಅವಲೆ ಒಣ ಚುಮ್ಮರಿ ಮಿರ್ಚಿ ತಿಂದು ಎಲೆಕ್ಷನ್ ಮಾಡ್ತಿದ್ರು ಅವಾಗೆಲ್ಲ. ಈಗ ಏನೇನ್ ಬೇಕು ಎಲೆಕ್ಷನ್ ಗೊತ್ತಿದೆಯಲ್ಲ ನಿಮ್ಗೆ. ಈಗ ಏನ್ ತಿಂದ ಎಲೆಕ್ಷನ್ ಮಾಡ್ತಾರೆ ಹಿಂಗಾಗಿ ರಾಜಕೀಯದಿಂದ ಬಂದ ಕುಟುಂಬ ಮುಂದ್ ನೋಡೋಣ. ಇಲ್ಲ ಆಗ್ಲಿ ಸರ್, ನಿಮ್ಮ ಮಾರ್ಮಿಕ ಮಾತುಗಳು ನಂಗೆ ಅರ್ಥ ಆಗ್ತಾರೆ. ಅಂದ್ರೆ ಎಲ್ಲ ಅನ್ಸುತ್ತೆ ಸರ್, ಈಗ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀರಿ, ಒಂದು ಪರಂಪರೆ ಇದೆ ನಿಮ್ಗೆ. ಏನು ವಿಶೇಷತೆ ರಾಜಕಾರಣ ಅಂತ ಹೇಳಿದ್ರೆ ಏನು ಪಟ್ಟು ಅಥವಾ ಹೆಂಗೆ ನೀವು ಬೇರೆಯವ್ರಿಗಿಂತ ಹೆಂಗ್ ವಿಭಿನ್ನವಾಗಿರ್ತೀರಾ ಅಂತ? ಒಂದು ರಾಜಕೀಯ ಕುಟುಂಬದಿಂದ ಬಂದಿದ್ದೀವಿ ಅಂದ್ರೆ ಹೆಂಗ್ ಸುಲಭ ಆಗುತ್ತೆ ನಿಮ್ಗೆ ರಾಜಕಾರಣ ಅಂತ? ಇವತ್ತು ವಾಟ್ ಇಸ್ ದ ಕ್ರೈಟೀರಿಯಾ ಫಾರ್ ದಟ್? ನಮ್ ತಂದೆಯವರು ಮಹಾನಗರ ಪಾಲಿಕೆ ಸದಸ್ಯರಿದ್ರಲ್ಲ, ನಾನು ಎಲ್ಲಾ ನೋಡ್ತಾ ಇದ್ದೆ. ಸ್ಕೂಲ್ ಹೋಗ್ಬೇಕಾರೆ ಎಲ್ಲಾ ನೋಡ್ತಿದ್ದೆ. ಅವ್ರು ಮುಂಜಾನೆ ಎದ್ದು ಏನ್ ಕೆಲಸ ಮಾಡ್ತಿದ್ರು ವಾರ್ಡ್ನಾಗ, ಪ್ರತಿಯೊಂದು ನೆನಪಿದೆ ನನಗೆ. ಯಾರು ಕಾಂಟ್ರಾಕ್ಟರ್ ಬಂದ್ರೆ ₹1 ಸೇರಿಸ್ಕೊಂತಿದ್ದಿಲ್ಲ. ಲಂಚ ತಗೊಳ್ಳೋ ಆಗಿನ ಕಾಲದಾಗೂ ಇತ್ತು ಗೊತ್ತಾ. ಕೆಲವು ಹಗರಣಗಳು ಎಲ್ಲ ನೋಡಿರಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಹಗರಣಗಳು ಇದಾವೆ. ಇರ್ಬೋದು, ಇತಿಹಾಸ ಪ್ಲಸ್ ಮೈನಸ್ ಎರಡು ಇರ್ತಾವಂತ. ನಮ್ಮ ತಂದೆಯವರನ್ನ ನಾವು ನೋಡಿ ಬೆಳೆದ್ವಿ. ನಾನಾಯ್ತು, ನಮ್ಮ ಸಹೋದರ ಜಗದೀಶ್ ಶೆಟ್ಟರ್ ಆಯ್ತು. ಅವ್ರು ಮಾಡಿದಂತ ರಾಜಕೀಯ, ಅವರು ಫೇಮಸ್ ವಕೀಲರು, ರಾಜೀವ್ ವಕೀಲರು ಅಂತಿದ್ರು. ಶೆಟ್ಟರ್ ವಕೀಲರು ಅಂದ್ರೆ ಹುಬ್ಳಿಯಲ್ಲಿ ಫೇಮಸ್. ರಾಜೀವ್ ವಕೀಲರು. ಯಾಕಪ್ಪ ದುಡ್ಡು ಖರ್ಚು ಮಾಡ್ತೀಯ, ಯಾಕಪ್ಪ ಅದು ಹಾಳು ಮಾಡ್ತೀವೋ, ಅವನು ಕರ್ಸ್ತೇನೆ ತಗೋ, ನಿನ್ಗೊಂದ್ 10 ಗುಂಟೆ ಬಿಡ್ತೀನಿ, ಅವನೊಂದ್ 5 ಗುಂಟೆ ಬಿಡ್ತೀನಿ, ಕಾಂಪ್ರಮೈಸ್ ಆಗ್ರಿ, ಬಡದಾಡ್ಬೇಡ್ರಿ, ವಕೀಲರ ದುಡ್ಡು ಕೊಡಬೇಡ್ರಿ, ಫೀಸ್ ಕಾಂಪ್ರಮೈಸ್ ಆಗ್ರಿ ಅಂತ. ನಮ್ದು ಯಾವ ವಕೀಲರು ಹೇಳಲ್ಲ. ಏನ್ ಮಾಡ್ಬೇಕು, 10 ಮಂದಿ ಕೇಳ್ತಿದ್ರು, ಒಬ್ಬರಿಬ್ರು ಕಾಂಪ್ರಮೈಸ್ ಮಾಡ್ತಿದ್ರು. ಕಾಂಪ್ರಮೈಸ್ ಮಾಡಿದ್ರು ಫೀಸ್ ಕೊಡ್ತಿದ್ರು. ಪಾಪ ಪದೇ ವಕೀಲರ ಕಡೆಯಿಂದ ವಕೀಲರಿಗೆ ಫೀಸ್ ಕೊಡೋದು ತಪ್ಪಿತ್ತಲ್ಲ ಅಂತ ಒಂದು ಅಂತಃಕರಣ ಇತ್ತು. ಎಲ್ಲ ಒಳ್ಳೇದಾಗ್ಲಿ ಅನ್ನೋ ಭಾವನೆ. ಅವಾಗ ಸೀನಿಯರ್ಸ್ ಬಹಳ ಜನ ಈ ತರ ಇದ್ರು. ನಮ್ಮ ತಂದೆ ಒಬ್ಬರದೇ ಹೇಳ್ತಾ ಇಲ್ಲ, ಬಹಳ ಜನ ಕರೆದು ಕಾಂಪ್ರಮೈಸ್ ಮಾಡೋದು, ರಾಜಿ ಮಾಡೋದು ಮಾಡ್ತಿದ್ರು. ಈ ಹೊಲಗಳ ನ್ಯಾಯ ಇರ್ಬೋದು, ಸುತ್ತಮುತ್ತ ಹಳ್ಳಿ ಕೇಸ್ಗಳು ನಮ್ಮ ತಂದೆಯವರೆಲ್ಲ, ಅವರೆಲ್ಲ ಸಿವಿಲ್ ಕೇಸ್. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಅವರು ವಾರ್ಡ್ನೆಲ್ಲ ಅಡ್ಡಾಡ್ತಿದ್ರು. ಮಹಾನಗರ ಪಾಲಿಕೆ ಸದಸ್ಯದಾಗ 6 ಗಂಟೆಗೆ ವಾರ್ಡಿಗೆ ಹೋಗ್ರು. ಒಂದ್ಸರಿ ಅನ್ನಪೂಸ ಆದ್ರು ಅವ್ರು, ಬೇರೆ ಯಾರು ನಿಲ್ಸ್ಲಿಲ್ಲ. ಒಳ್ಳೆಯವ್ರು ಅದ್ರಿ ಶೆಟ್ರೆ ನೀವು ಆಗ್ರಿ ಅಂತ ಹೇಳಿ ಮಹಾನಗರ ಪಾಲಿಕೆ ಅನ್ನಪೂಸ ಆದ್ರು. ಅವ್ರದ್ದೆಲ್ಲ ನೋಡ್ತಾ ಇದ್ವಿ ನಾವೆಲ್ಲ. ಹೆಂಗ ಜನ ಬರೋದು, ಭೇಟಿ ಆಗೋದು ಕಾಮನ್ ನಮ್ಗೆ ಅನಿಸ್ತಿತ್ತು. ಹಿಂಗಾಗಿ ಇದೆಲ್ಲ ಅಣ್ಣಾರ MLA ಆದಿಂದನು ಅದೇ ತರ ಜನ ಬರೋದು ನೋಡಿದೆ. ಆಮೇಲೆ ನಮಗೂ ಈಗ ಅವಕಾಶ ಸಿಕ್ತು. ಜನರ ಜೊತೆ ಹಚ್ಕೊಂಡಿರ್ತೀವಿ, ಅದ್ರ ಜೊತೆ ಬಿಸ್ನೆಸ್ ಮಾಡ್ಕೊಂತಿರ್ತೀವಿ. ಅಂದ್ರೆ ಜನಸೇವೆ ನಿಮ್ಗೊಂದು ತೃಪ್ತಿ ಕೊಟ್ಟಿದೆ. 100% ಅದನ್ನ ರಾಜಕಾರಣದ ಮೂಲಕ ಕಾಣ್ತಾ ಇದೀವಿ ಅಂತ ಹೇಳ್ತಾರೆ. ಡೆಫಿನೆಟ್ಲಿ. ಸರ್, ಈಗ ಈ ರಾಜೀವ್ ಹೊಂದಾಣಿಕೆ ರಾಜಕೀಯದಾಗ ನಡೆಯಲ್ಲ? ರಾಜೀವ್ ಹೊಂದಾಣಿಕೆ ಕೆಲವು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದನ್ನ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ. ನಮ್ಮ ಪಾರ್ಟಿಲಿ ಇದೆ, ಎಲ್ಲಾ ಪಾರ್ಟಿಲಿ ಇದೆ. ರಾಜೀವ್ ಹೊಂದಾಣಿಕೆ ಮಾಡ್ಕೊಂಡು ರಗಡ ಮಂದಿ ಮಂತ್ರಿಗಳಾಗಿದ್ದಾರೆ, MLAಗಳು ಆಗ್ತಾರ. ಕೆಲವು ಜಿಲ್ಲೆಯಲ್ಲಿ ನಡೆದಿದೆ. ಅಂದ್ರೆ ಅದು ಪಾರ್ಟ್ ಆಫ್ ದ ಪೊಲಿಟಿಕ್ಸ್ ಅಂತೀರಿ? ಇಲ್ಲ, ತಪ್ಪದು. ರಾಜಕೀಯದಾಗ ರಾಜಿ ಮಾಡೋದು ಅಂತಂದ್ರೆ ಏನದು? ಅದು ಪ್ರಜಾಪ್ರಭುತ್ವದ ವಿರೋಧ. ಒಟ್ಟಿನಲ್ಲಿ ಜನರ ಪರವಾಗಿರೋದು ಕಲಿಬೇಕು ಅಂತೀರಿ? 100% ಜನರ ಪರವಾಗಿರೋದು. ಅಂದ್ರೆ ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದ, ರಾಜಕಾರಣದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ರಾಜಕಾರಣದ ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ರಿ. ಪಕ್ಕಾ ಗೊತ್ತಿದೆ. ಆದ್ರೂ ಭಾರತೀಯ ಜನತಾ ಪಕ್ಷವನ್ನೇ ಹರ್ಕೊಂಡು ಬಂದಂತವ್ರು, ಜನತಾ ಪರಿವಾರದಲ್ಲಿ ಇದ್ದಂಥವ್ರು, ಮುಂಚಿನ ಜನಸಂಘದಲ್ಲಿ ಇದ್ದಂಥವ್ರು. ಇವತ್ತಿನ ರಾಜಕಾರಣಕ್ಕೆ ಆ ಒಂದು ಜನಸಂಘದ ಒಂದು ಹಿನ್ನೆಲೆ ಇರ್ಬೋದು ಅಥವಾ ಮೂಲ ಸಿದ್ಧಾಂತಗಳೆಲ್ಲ ಮರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಸ್ವಲ್ಪ ಆಗ್ತಾ ಇದೆ, ಸರಿ ಮಾಡ್ಕೊಂಡು ಹೋಗ್ಬೇಕಂತ. ನೋಡ್ರಿ, ಮೊದ್ಲೇ ಹೆಂಗಿತ್ತು, ಮೊದ್ಲೇ ಹೆಂಗ್ ಕಷ್ಟಪಟ್ಟು ಜಗನ್ನಾಥರಾವ್ ಜೋಶಿ ಅವರು
ಚುನಾವಣೆ ನಿಂತಿದ್ದ ಸೋತ್ರು, ನಮ್ಮ ತಂದೆಯವರು ಸೋತ್ರು. MG ಜಗದಾಗರನವ್ರು ಆರ್ಸ್ ಬಂದ್ರು 1-2 ಸಾರಿ. ಎಷ್ಟ್ ಕಷ್ಟ ಆಯ್ತು. ಈಗ ಅದೆಲ್ಲ ಇಲ್ಲ. ಈಗ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರ, ಟಿಕೆಟ್ ತಗೊಂಡ್ಬರ್ತಾರ, ಈ ತರ ಎಲ್ಲ ನಡೆದಿದೆ ಈಗೆಲ್ಲ. ಈಗ ಅದು ಕಡಿಮೆ ಆಗ್ಬೇಕು. ಅದು ಪಕ್ಷ ಮೂಲ ಬಂದವರು ಕಷ್ಟ ಕಾಲದಲ್ಲಿ ಪಕ್ಷವನ್ನ ಕಟ್ಟದವ್ರಿಗೆ ಪ್ರಿಫರೆನ್ಸ್ ಸಿಗ್ಬೇಕು ಯಾವಾಗಿದ್ರು.